ನೆಕ್ಸ್ಟ್ ವಿ ಮೂವ್ ಆನ್ ಟು ದ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಅಬೌಟ್ ದ ಕಿರ್ಚಾಫ್ಸ್ ಲಾಸ್. ನೋಡಿ, ನಾನು ಕಿರ್ಚಾಫ್ಸ್ ಲಾಸ್ನ ಇಂಪಾರ್ಟೆಂಟ್ ಥಿಂಗ್ಸ್ನ ಹೇಳ್ತಾ ಹೋಗ್ತೀನಿ. ಫಸ್ಟ್ ಲಾ ಏನು ಹೇಳುತ್ತೆ ಅಂದರೆ, ಯಾವುದೇ ಒಂದು ನೋಡನ್ನ ತೊಗೊಂಡ್ರೆ ಅಥವಾ ಜಂಕ್ಷನನ್ನು ತೊಗೊಂಡ್ರೆ ದ ಸಮ್ ಆಫ್ ದ ಇನ್ಕಮಿಂಗ್ ಕರೆಂಟ್, ಸೇ I1 ಬರ್ತಾ ಇದೆ, I2 ಹೋಗ್ತಾ ಇದೆ, ಇಲ್ಲಿ I3 ಹೋಗ್ತಾ ಇದೆ, ಅದೇ ರೀತಿ ಇಲ್ಲಿ I4 ಕೂಡ ಹೋಗ್ತಾ ಇದೆ. ಸಮ್ ಆಫ್ ದ ಇನ್ಕಮಿಂಗ್ ಕರೆಂಟ್ ಅಟ್ ದ ನೋಡ್ ಈಸ್ ಈಕ್ವಲ್ ಟು ದ ಔಟ್ ಗೋಯಿಂಗ್ ಕರೆಂಟ್. ಇಲ್ಲಿ ಯಾವ್ಯಾವ ಕರೆಂಟ್ ಬರ್ತಾ ಇದೆ? I1 ಬರ್ತಾ ಇದೆ, ಬಟ್ ಯಾವ್ಯಾವ ಕರೆಂಟ್ ಹೋಗ್ತಾ ಇದೆ? I2 ಹೊರಗಡೆ ಹೋಗ್ತಾ ಇದೆ, I3 ಹೊರಗಡೆ ಹೋಗ್ತಾ ಇದೆ, I4 ಹೊರಗಡೆ ಹೋಗ್ತಾ ಇದೆ. ಇದನ್ನು ನಾವೇನಂತ ಕರಿತೀವಿ? ಕಿರ್ಚಾಫ್ಸ್ ಕರೆಂಟ್ ಲಾ ಅಂತಲೂ ಕರಿತೀವಿ, ಕಿರ್ಚಾಫ್ ಫಸ್ಟ್ ಲಾ ಅಂತಲೂ ಕರಿತೀವಿ, ಕಿರ್ಚಾಫ್ ಜಂಕ್ಷನ್ ರೂಲ್ ಅಂತಲೂ ಕರಿತೀವಿ ನಾವು. ಜಂಕ್ಷನ್ ರೂಲ್ ಅಂದ್ರೂ ಒಂದೇ, ಕರೆಂಟ್ ಲಾ ಅಂತ ಅಂದ್ರೂ ಒಂದೇ, ಫಸ್ಟ್ ಲಾ ಅಂತಂದ್ರೂ ಒಂದೇ. ವೆರಿ 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 ಇಂಪಾರ್ಟೆಂಟ್. ಇಟ್ ಎಕ್ಸ್ಪ್ಲೈನ್ ಕನ್ಸರ್ವೇಷನ್ ಆಫ್ ಚಾರ್ಜ್. ಕನ್ಸರ್ವೇಷನ್ ಆಫ್ ಚಾರ್ಜ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ಕನ್ಸರ್ವೇಷನ್ ಆಫ್ ಚಾರ್ಜ್ ಇಟ್ ಈಸ್ ಎನ್ ಅಪ್ಲಿಕೇಶನ್ ಆರ್ ಕಾನ್ಸಿಕ್ವೆನ್ಸ್ ಆಫ್ ದ ಕಿರ್ಚಾಫ್ ಫಸ್ಟ್ ಲಾ. ಕನ್ಸರ್ವೇಷನ್ ಆಫ್ ಚಾರ್ಜ್ ಹೇಗೆ ಪ್ರಾಬ್ಲಮ್ ಕೇಳ್ತಾರೆ ಅಂದರೆ ನಿಮ್ಮ ಕ್ವಶನಲ್ಲಿ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪಾಯಿಂಟ್ ಕೊಡ್ತಾರೆ, ಈಗ ಬರ್ತಾ ಇದೆ, ಸೇ ಈಗ ಕರೆಂಟ್ ಇಲ್ಲಿ 2 ಆಂಪಿಯರ್ ಬರ್ತಾ ಇದೆ, ಇಲ್ಲಿಂದ 3 ಆಂಪಿಯರ್ ಬರ್ತಾ ಇದೆ. ಸೊ ನಮಗೆ ಇಲ್ಲಿ 1 ಆಂಪಿಯರ್ ಕರೆಂಟ್ ಹೋಗ್ತಾ ಇದೆ. ಹಾಗಾದರೆ ಇಲ್ಲಿ ಎಷ್ಟು ಕರೆಂಟ್ ಬರ್ತಾ ಇದೆ ಅಂತ ಕೇಳ್ತಾರೆ. ನೋಡಿ, ಇಲ್ಲಿ 2 ಆಂಪಿಯರ್ ಈ ಪಾಯಿಂಟಿಗೆ ಬರ್ತಾ ಇದೆ, ಇದು 3 ಆಂಪಿಯರ್ ಇಲ್ಲಿ ಬರ್ತಾ ಇದೆ. ಇವೆರಡೂ ಕೂಡ ಏನಾಗುತ್ತೆ? ಆ್ಯಡಪ್ ಆಗುತ್ತೆ. 3 + 2 = 5. 5 ಆಂಪಿಯರ್ ಇಲ್ಲಿ ಬಂತು, 5 ಆಂಪಿಯರ್ ಇಲ್ಲಿ ಬರ್ತಾ ಇದೆ. 5 ಆಂಪಿಯರಲ್ಲಿ 1 ಆಂಪಿಯರ್ ಈ ಕಡೆ ವಾಪಸ್ ಹೋಗ್ತಾ ಇದೆ. ಹಾಗಾದರೆ ಇಲ್ಲಿ ಬರ್ತಕ್ಕಂಥದ್ದು 4 ಆಂಪಿಯರ್. ಸೊ I = ಏನಾಯಿತು? 4 ಆಂಪಿಯರ್. ಈ ಥರ ಕ್ವಶನ್ಸು ನಿಮ್ಮ ಎಕ್ಸಾಮಿನೇಷನಲ್ಲಿ ಸಿಂಪಲ್ ಆಗಿ ಕಿರ್ಚಾಫ್ಸ್ ಕರೆಂಟ್ ಲಾ ಮೇಲೆ ಕೇಳ್ತಾರೆ. ಅಪ್ಲೈ ಮಾಡೋದು ನೆನ್ಪಿಟ್ಕೊಳ್ಳಿ. ಸಮ್ ಆಫ್ ದ ಇನ್ಕಮಿಂಗ್ ಕರೆಂಟ್ ಈಸ್ ಈಕ್ವಲ್ ಟು ಔಟ್ ಗೋಯಿಂಗ್ ಕರೆಂಟ್. ಇಲ್ಲಿ 2 ಮತ್ತು 3 ಬರ್ತಾ ಇರೋದ್ರಿಂದ ಇಲ್ಲಿ 5 ಆಗುತ್ತೆ. 5ಅಲ್ಲಿ 1 ಆಂಪಿಯರ್ ಹೊರಗಡೆ ಹೋಗ್ತಾ ಇರೋದ್ರಿಂದ ಇಲ್ಲಿ ಏನು ಬರುತ್ತೆ? 4 ಆಂಪಿಯರ್ ಆಗುತ್ತೆ. ನೆಕ್ಸ್ಟು ಕಿರ್ಚಾಫ್ಸ್ ಸೆಕೆಂಡ್ ಲಾ. ಸೆಕೆಂಡ್ ಲಾ, ಓಕೆ. ಸೆಕೆಂಡ್ ಲಾ ನಾವು ವೋಲ್ಟೇಜ್ ಲಾ ಅಂತಲೂ ಕರಿತೀವಿ. ವೋಲ್ಟೇಜ್ ಲಾ, ಸಮ್ಟೈಮ್ಸ್ ಮೆಶ್ ಲಾ ಅಂತಲೂ ಕರಿತೀವಿ. ಮೆಶ್ ಅಂದರೆ ಕ್ಲೋಸ್ಡ್ ಸರ್ಕ್ಯೂಟ್. ಇದೇನು ಹೇಳುತ್ತಂದರೆ, ದ ಟೋಟಲ್ ಆಲ್ಜಿಬ್ರಾಯಿಕ್ ಸಮ್ ಆಫ್ ದ ಚೇಂಜಸ್ ಇನ್ ಪೊಟೆನ್ಷಿಯಲ್ ಇನ್ ಎ ಕಂಪ್ಲೀಟ್ ನೆಟ್ವರ್ಕ್ ವಿಲ್ ಬಿ 0 ಅಂತ ಹೇಳುತ್ತೆ. ಆಲ್ಜಿಬ್ರಾಯಿಕ್ ಸಮ್ ಆಫ್ ದ ಪೊಟೆನ್ಷಿಯಲ್ಸ್, ಇಲ್ಲಿ EMFನು ಕನ್ಸಿಡರ್ ಮಾಡಬೇಕು, ಅಲಾಂಗ್ ವಿತ್ ಪೊಟೆನ್ಷಿಯಲ್ ಅಕ್ರಾಸ್ ದ ರೆಸಿಸ್ಟರ್ನ ಕನ್ಸಿಡರ್ ಮಾಡಬೇಕು. ಆಫ್ಟರ್ ಅಪ್ಲೈಯಿಂಗ್ ದ ಸೈನ್ ಕನ್ವೆನ್ಷನ್ ಇದ್ರ ಸಮ್ ಏನಾಗಿರುತ್ತೆ ಅಂದರೆ ನಿಮಗೆ 0ಗೆ ಈಕ್ವಲ್ ಆಗಿರುತ್ತೆ. ಇದು ನೋಡಿ, ಕಿರ್ಚಾಫ್ಸ್ ಕರೆಂಟ್ ಲಾ ಎಕ್ಸ್ಪ್ಲೈನ್ ದ ಕನ್ಸರ್ವೇಷನ್ ಆಫ್ ಎನರ್ಜಿ. ನೆನ್ಪಿಟ್ಕೊಳ್ಳಿ, ಕನ್ಸರ್ವೇಷನ್ ಆಫ್ ಎನರ್ಜಿ ಎಕ್ಸ್ಪ್ಲೈನ್ ಮಾಡುತ್ತೆ. ನೋಡಿ, ಕಿರ್ಚಾಫ್ಸ್ ಸೆಕೆಂಡ್ ಲಾನ ನಾವು ಅಪ್ಲೈ ಮಾಡಬೇಕು, ಸಮ್ ಆಫ್ ದ ಸೈನ್ ಕನ್ವೆನ್ಷನ್ನ ತೊಗೋಬೇಕಾಗುತ್ತೆ. ಏನೇನಪ್ಪ ಸೈನ್ ಕನ್ವೆನ್ಷನ್ ಅಂದರೆ, ಫಾರ್ ಎಕ್ಸಾಂಪಲ್ ಇದು ರೆಸಿಸ್ಟರ್ ಇದೆ ಅಂತ ತಿಳ್ಕೊಳ್ಳಿ. ದಿಸ್ ಇಸ್ ದ ರೆಸಿಸ್ಟರ್, ದಿಸ್ ಇಸ್ ದ B ಪಾಯಿಂಟ್, ದಿಸ್ ಇಸ್ ದ A ಪಾಯಿಂಟ್. ಕರೆಂಟ್ I ಹೋಗ್ತಾ ಇದೆ, ಇಲ್ಲಿ R ಇದೆ. ನೋಡಿ, ನಾನು ಇಲ್ಲಿ ಡೈರೆಕ್ಷನನ್ನು ನಾನು ಈ ರೀತಿ ಹೋಗ್ತಾ ಇದ್ದೀನಿ, ಅಂದರೆ A ಇಂದ Bಗೆ ಹೋಗ್ತಾ ಇದ್ದೀನಿ. A ಇಂದ Bಗೆ ಹೋಗಬೇಕಾದ್ರೆ ನಾನು ಹೋಗೋ ಡೈರೆಕ್ಷನಲ್ಲೇ ಕರೆಂಟಿನ ಡೈರೆಕ್ಷನ್ ಇದ್ದರೆ ನಾವು I ಮತ್ತು R ಪ್ರಾಡಕ್ಟ್ನ ನೆಗೆಟಿವ್ ತೊಗೋಬೇಕು. ಐ ರಿಪೀಟ್, ನಾನೀಗ A ಇಂದ Bಗೆ ಹೋಗ್ತಾ ಇದ್ದೀನಿ, ನಾನು ಹೋಗೋ ಡೈರೆಕ್ಷನಲ್ಲೇ ಕರೆಂಟಿನ ಡೈರೆಕ್ಷನ್ ಇದ್ದರೆ ನೀವೇನು ಮಾಡಬೇಕು? I × R ಪ್ರಾಡಕ್ಟ್ನ ನೆಗೆಟಿವ್ ತೊಗೋಬೇಕು. ಸೊ ಇದನ್ನು ಹೇಗೆ ಬರೆಯೋದಂದರೆ, ನೋಡಿ ಇಲ್ಲಿ A ಪಾಯಿಂಟ್ ಇದೆಯಲ್ವಾ, ಪೊಟೆನ್ಷಿಯಲ್ ಅಟ್ A, I × R, ನಾನು ಹೋಗ್ತಕ್ಕಂಥ ಡೈರೆಕ್ಷನು ಕರೆಂಟ್ ಡೈರೆಕ್ಷನ್ ಸೇಮ್ ಇದೆ, ಹಾಗಾಗಿ ನೆಗೆಟಿವ್ ತೊಗೋಬೇಕು. -I × R ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಅಟ್ B ಅಂತ ಬರೀಬೇಕು. ನೆನ್ಪಿಟ್ಕೊಳ್ಳಿ, ಈ ಥರ ಕ್ವಶನ್ಸು ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ. ನೋಡಿ, ಇದನ್ನು ರಿವರ್ಸ್ ಮಾಡೋಣ ಬೇಕಾದರೆ, ಇಲ್ಲೊಂದು ರೆಸಿಸ್ಟರ್ ಇದೆ, ದಿಸ್ ಇಸ್ R, ದಿಸ್ ಇಸ್ A, ದಿಸ್ ಇಸ್ B. ಕರೆಂಟ್ ಈಗ ಹೋಗ್ತಾ ಇದೆ, ಬಟ್ ನಾನು ಈಗ ಬರ್ತಾ ಇದ್ದೀನಿ, ವಾಪಸ್ ಈಗ ಬರ್ತಾ ಇದ್ದೀನಿ. ನೋಡಿ, ನಾನು ಈಗ ಬರ್ತಾ ಇದ್ದೀನಿ, ಕರೆಂಟ್ ಈಗ ಹೋಗ್ತಾ ಇದೆ. ಈಗ ಏನು ಬರೀಬೇಕು? ಪೊಟೆನ್ಷಿಯಲ್ ಅಟ್ A. ನೋಡಿ, ಕರೆಂಟಿನ ಡೈರೆಕ್ಷನು ನನ್ನ ಡೈರೆಕ್ಷನ್ ಏನಾಗಿದೆ? ರಿವರ್ಸ್ ಇದೆ, ಹಾಗಾಗಿ ಇಲ್ಲಿ ಪ್ಲಸ್ ತೊಗೋಬೇಕು. +I × R ಮಾಡಬೇಕು, ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಅಟ್ B ತೊಗೋಬೇಕು. ಸೊ ಪೊಟೆನ್ಷಿಯಲ್ ಅಟ್ A +I × R ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಅಟ್ B. ಪ್ಲಸ್ ಏನಕ್ಕೆ ತೊಗೊಂಡೆ ಅಂದರೆ ನನ್ನ ಡೈರೆಕ್ಷನ್ನು ಮತ್ತು ಕರೆಂಟಿನ ಡೈರೆಕ್ಷನ್ನು ಆಪೋಸಿಟ್ ಇದೆ. ಸೇಮ್ ಡೈರೆಕ್ಷನ್ ಇದ್ದರೆ ನೆಗೆಟಿವ್ ತೊಗೋಬೇಕು, ಆಪೋಸಿಟ್ ಇದ್ದರೆ ಪಾಸಿಟಿವ್ ತೊಗೋಬೇಕು. ಸೊ ಈ ಥರ ನಾವು ಕಿರ್ಚಾಫ್ಸ್ ಲಾನ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ನೋಡಿ, ಸೆಲ್ ಏನಾದರೂ ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ. ಈ ರೀತಿ ಸೆಲ್ ಇದೆ ಅಂತ ತಿಳ್ಕೊಳ್ಳಿ. ಸೇ ಫಾರ್ ಎಕ್ಸಾಂಪಲ್ಲು ದಿಸ್ ಇಸ್ A, ಸೆಲ್ ಆಫ್ EMF E, ದಿಸ್ ಇಸ್ B. ಓಕೆ, ಈ ಕೇಸಲ್ಲಿ ಹೇಗೆ ತೊಗೋಬೇಕು ಅಂತ ನೋಡಿ, ನಾನು ಈ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀನಿ,
ಓಕೆ, ನಾನು ಈ ಡೈರೆಕ್ಷನ್ಲಿ ಹೋಗ್ತಾ ಇದ್ದೆ ಅಂದರೆ ನಾನು ಪಾಸಿಟಿವಿಂದ ನೆಗೆಟಿವ್ಗೆ ಹೋಗ್ತಾ ಇದ್ದೀನಿ. ಸೊ ಪಾಸಿಟಿವಿಂದ ನೆಗೆಟಿವ್ಗೆ ಹೋದಾಗ ಇದು ಹೈಯರ್ ಪೊಟೆನ್ಷಿಯಲ್, ಇದು ಲೋಯರ್ ಪೊಟೆನ್ಷಿಯಲ್. ಸೊ ಹೈಯರಿಂದ ಲೋಯರ್ಗೆ ಹೋದಾಗ ಪೊಟೆನ್ಷಿಯಲ್ಲು ಡ್ರಾಪ್ ಆಗುತ್ತೆ. ಪೊಟೆನ್ಷಿಯಲ್ ಡ್ರಾಪ್ ಆಗ್ತಿದೆ ಅಂದರೆ ಈ ಇ ಎಮ್ ಎಫ್ನ ನೀವು ನೆಗೆಟಿವ್ ಅಂತ ಬರ್ಕೋಬೇಕು, ಮೈನಸ್ ಇ ಅಂತ ತಗೋಬೇಕು. ಐ ರಿಪೀಟ್, ನಾನೀಗ ಹೈಯರ್ ಪೊಟೆನ್ಷಿಯಲಿಂದ ಲೋಯರ್ ಪೊಟೆನ್ಷಿಯಲ್ಗೆ ಹೋಗ್ತಾ ಇದ್ದೀನಿ, ಹಾಗಾಗಿ ಪೊಟೆನ್ಷಿಯಲ್ ಡ್ರಾಪ್ ಆಗ್ತಾ ಇದೆ. ಸೊ ನೀವು ಇ ಎಮ್ ಎಫ್ನ ಬರ್ಕೋಬೇಕಾದ್ರೆ ಮೈನಸ್ ಇ ಅಂತ ತಗೋಬೇಕು. ಇದ್ರ ರಿವರ್ಸಲ್ಲಿ ಈಗ ಬಂದ್ರಿ ಅಂತ ತಿಳ್ಕೊಳ್ಳಿ, ಮೈನಸ್ಸಿಂದ ಪ್ಲಸ್ಸಿಗೆ ಬರ್ತಾ ಇದ್ದೀರ, ಲೋಯರಿಂದ ಹೈಯರ್ಗೆ ಪೊಟೆನ್ಷಿಯಲ್ ಗೈನ್ ಆಗ್ತಿದೆ. ಈ ಕೇಸಲ್ಲಿ ನೀವು ಪ್ಲಸ್ ಇ ಅಂತ ಬರ್ಕೋಬೇಕು. ಇವು ನೀವು ಸರ್ಕ್ಯೂಟ್ನ ಸಾಲ್ವ್ ಮಾಡಬೇಕಾದ್ರೆ ಯೂಸ್ ಆಗ್ತದೆ. ನೋಡಿ, ಒಂದು ಸಿಂಪಲ್ ನೆಟ್ವರ್ಕ್ನ ತೊಗೊಂಡಿದ್ದೀನಿ. ದಿಸ್ ಇಸ್ ದ ಸಿಂಪಲ್ ನೆಟ್ವರ್ಕ್. ಈ ಒಂದು ನೆಟ್ವರ್ಕಲ್ಲಿ ನಾವು ಲಾಸ್ನ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ 4 ವೋಲ್ಟ್ ಇದೆ, ಇಲ್ಲಿಂದ 2 ವೋಲ್ಟ್ ಇದೆ. ನೋಡಿ, ನಾವು ಯಾವುದಾದ್ರೂ ಒಂದು ಸೆಲ್ಲಿಗೆ ಕರೆಂಟಿನ ಡೈರೆಕ್ಷನ್ ಕೊಡೋಣ. ಅದರಲ್ಲೂ ಕೂಡ ಯಾವುದಕ್ಕೆ ಕರೆಂಟಿನ ಡೈರೆಕ್ಷನ್ ಕೊಡೋಣ ಅಂದರೆ ನಾವು ಹೈಯರ್ ಪೊಟೆನ್ಷಿಯಲ್ ಯಾವುದಕ್ಕಿರುತ್ತೋ ಅದಕ್ಕೆ ಕೊಡೋದು ಬೆಟರ್. ನೋಡಿ, 4 ವೋಲ್ಟ್ ಹೈಯರ್ ಪೊಟೆನ್ಷಿಯಲ್ ಇದೆ, 2 ವೋಲ್ಟು ಲೋಯರ್ ಪೊಟೆನ್ಷಿಯಲ್ ಇದೆ. ಹಾಗಾಗಿ ನಾನು 4 ವೋಲ್ಟಿಗೆ ಕರೆಂಟಿನ ಡೈರೆಕ್ಷನ್ ಕೊಡ್ತೀನಿ. ಅದನ್ನು ಕೂಡ ಎಸ್ಪೆಷಲಿ ನಾನು ಪಾಸಿಟಿವಿಂದನೇ ಕೊಡ್ಕೊಳ್ತೀನಿ. ಸೊ ಪಾಸಿಟಿವಿಂದ ಕೊಡ್ತಾ ಇದ್ದೀನಿ. ನೋಡಿ, ದಿಸ್ ಇಸ್ ದ ಕರೆಂಟ್ ಡೈರೆಕ್ಷನ್. ಸೊ ಈ ಕರೆಂಟ್ ಏನಾಗ್ತದೆ, ಈ ರೀತಿ ಫ್ಲೋ ಆಗುತ್ತೆ, ಈಗ ಫ್ಲೋ ಆಗುತ್ತೆ, ಈಗ ಫ್ಲೋ ಆಗಿ ಮತ್ತೆ ವಾಪಸ್ ಇಲ್ಲಿ ಬರುತ್ತೆ. ಈಗ ನೋಡಿ, ನೀವು ನಿಮ್ಮ ಡೈರೆಕ್ಷನನ್ನು ತೊಗೋಬೇಕು. ನಾನೇನು ಮಾಡ್ತೀನಿ ಅಂದರೆ ಈಗ ಮೂವ್ ಆಗ್ತೀನಿ, ಈಗ ಹೋಗ್ಬಿಟ್ಟು ಈಗ ಹೋಗಿ ವಾಪಸ್ ಈಗ ಬರ್ತೀನಿ. ಸೊ ದಿಸ್ ಇಸ್ ಮೈನ್ ಡೈರೆಕ್ಷನ್. ಈಗ ಕಿರ್ಚಾಫ್ಸ್ ಲಾಸ್ನ ಹೇಗೆ ಅಪ್ಲೈ ಮಾಡೋದು, ನಾನು ಈ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಕರೆಂಟ್ ಈಗ ಬರ್ತಾ ಇದೆ. ನೋಡಿ, ಕರೆಂಟು ಈಗ ಬರ್ತಾ ಇದೆ, ನಾನು ಕೂಡ ಈಗ ಹೋಗ್ತಾ ಇದ್ದೀನಿ. ಹಾಗಾಗಿ ಕರೆಂಟಿನ ಡೈರೆಕ್ಷನ್ ನನ್ನ ಡೈರೆಕ್ಷನ್ ಸೇಮ್ ಆಯಿತು. ಕರೆಂಟಿನ ಡೈರೆಕ್ಷನ್ ನನ್ನ ಡೈರೆಕ್ಷನ್ ಸೇಮ್ ಇದ್ರೆ ಏನು ಮಾಡಬೇಕು, ನೆಗೆಟಿವ್ ತೊಗೋಬೇಕು. ಸೊ ಮೈನಸ್ ಐ ಇಂಟು ರೆಸಿಸ್ಟರ್ ಎಷ್ಟಿದೆ ಇಲ್ಲಿ, 5 ಇದೆ. ಓಕೆ, ಮೈನಸ್ ಐ ಇಂಟು 5. ನೋಡಿ, ಈಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ. ಕರೆಂಟಿನ ಡೈರೆಕ್ಷನು ನನ್ನ ಡೈರೆಕ್ಷನು ಸೇಮ್ ಇದೆ, ಹಾಗಾಗಿ ಇಲ್ಲೂ ಕೂಡ ಐ ಕರೆಂಟೇ. ಮೈನಸ್ 3 ಇಂಟು ಐ ಆಯಿತು. ಐ ಇಂಟು ಆರ್ ನೆಗೆಟಿವ್ ತೊಗೋಬೇಕು. ನೋಡಿ, ಇಲ್ಲಿ ಹೋಗ್ತಾ ಇದ್ದೀನಿ, ಈಗ ಹೋಗ್ತಾ ಇದ್ದೀನಿ. ಮತ್ತೆ ಇಲ್ಲಿ ನೋಡಿ, ನೆಗೆಟಿವಿಂದ ಪಾಸಿಟಿವ್ಗೆ ಹೋಗ್ತಾ ಇದ್ದೀನಿ. ನೆಗೆಟಿವಿಂದ ಪಾಸಿಟಿವ್ಗೆ ಹೋಗ್ತಾ ಇದ್ದೀನಿ ಅಂದರೆ ಪೊಟೆನ್ಷಿಯಲ್ ಏನಾಗ್ತಿದೆ, ಗೈನ್ ಆಗ್ತಿದೆ. ಪೊಟೆನ್ಷಿಯಲ್ ಗೈನ್ ಆಗ್ತಿದೆ ಅಂದರೆ ನಾವು ಇ ಎಮ್ ಎಫ್ನ ಏನು ತೊಗೋಬೇಕು, ಪಾಸಿಟಿವ್ ತೊಗೋಬೇಕು. ಸೊ ಇಲ್ಲೇನಾಯಿತು, +2 ಆಯಿತು. ಐ ಇಂಟು ಆರ್ ಮೈನಸ್ ಐ ಇಂಟು ಆರ್ +2 ಆಯಿತು. ನೋಡಿ, ಈಗ ವಾಪಸ್ ಬಂದೆ. ಇಲ್ಲಿ ನೋಡಿ, ಇಲ್ಲೂ ಕೂಡ ನನ್ನ ಡೈರೆಕ್ಷನು ಕರೆಂಟಿನ ಡೈರೆಕ್ಷನು ಸೇಮು, ಹಾಗಾಗಿ ಇಲ್ಲಿ -2 ಇಂಟು ಐ ಆಯಿತು. ರೆಸಿಸ್ಟರ್ ಟು ಕರೆಂಟ್ ಈಸ್ ಐ. ಈಗ ನೋಡಿ, ಮತ್ತೆ ಈಗ ಬರ್ತಾ ಇದ್ದೀನಿ. ಇಲ್ಲಿ ನೆಗೆಟಿವಿಂದ ಪಾಸಿಟಿವ್ಗೆ ಪೊಟೆನ್ಷಿಯಲ್ ಏನಾಗ್ತಿದೆ, ಗೈನ್ ಆಗ್ತಿದೆ. ಪೊಟೆನ್ಷಿಯಲ್ ಗೈನ್ ಆಯಿತು ಅಂದರೆ ಇದು ಪಾಸಿಟಿವ್ ತಗೋ, 4 ದಟ್ ಈಸ್ ಈಕ್ವಲ್ ಟು 0. ಐ ಥಿಂಕ್ ಅರ್ಥ ಆಯಿತು. ನೋಡಿ, ಇಲ್ಲಿ ನನ್ನ ಡೈರೆಕ್ಷನ್ನು ಮತ್ತು ಕರೆಂಟಿನ ಡೈರೆಕ್ಷನು ಸೇಮ್, ಹಾಗಾಗಿ ಐ ಇಂಟು -5 ಇಂಟು ಐ ತೊಗೋಬೇಕು. ಇಲ್ಲೂ ಅಷ್ಟೇ -3i. ಇಲ್ಲೇನಾಯಿತು, ನೆಗೆಟಿವಿಂದ ಪಾಸಿಟಿವ್ ಹೋಗ್ತಾ ಇದ್ದೀನಿ, ಪೊಟೆನ್ಷಿಯಲ್ ಗೈನು. ನೆಗೆಟಿವಿಂದ ಪಾಸಿಟಿವ್ ಆದರೆ ಇದನ್ನು ಪ್ಲಸ್ ತೊಗೋಬೇಕು, ಹಾಗಾಗಿ +2 ಆಯಿತು. ಇಲ್ಲಿ ನೋಡಿ, ಸೇಮ್ ಡೈರೆಕ್ಷನ್, ಹಾಗಾಗಿ -2i. ಇಲ್ಲೇನಾಯಿತು, ಮೈನಸ್ಸಿಂದ ಪಾಸಿಟಿವ್ +4 ಆಯಿತು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ ನಿಮಗೇನಾಗುತ್ತೆ, ಕರೆಂಟ್ ಸಿಗುತ್ತೆ. ಇಲ್ಲಿ -5, ಅಲ್ಲಿಗೆ -8, -10, -10i ಪ್ಲಸ್ 6 ಇಸ್ ಈಕ್ವಲ್ ಟು 0. ಅಲ್ಲಿಗೆ 10i ಇಸ್ ಈಕ್ವಲ್ ಟು 6 ಆಯಿತು. ಐ ಇಸ್ ಈಕ್ವಲ್ ಟು 6/10, ಅಲ್ಲಿಗೆ 3/5 ಆಂಪಿಯರ್ ಆಯಿತು. ಈ ಥರ ನೀವು ಸಿಂಪಲ್ ನೆಟ್ವರ್ಕಿಗೆ ಸರ್ಕ್ಯೂಟನ್ನು ಅಪ್ಲೈ ಮಾಡೋದು ಅಥವಾ ಲಾಸ್ನ ಅಪ್ಲೈ ಮಾಡೋದು ನೆನ್ಪಿಟ್ಕೊಳ್ಳಿ. ಇಲ್ಲಿ ಸೆಲ್ಸ್ ಎರಡಿದ್ದಾಗ ಯಾವುದಕ್ಕೆ ಹೈಯರ್ ಪೊಟೆನ್ಷಿಯಲ್ ಇರುತ್ತೋ ಅಥವಾ ಇ ಎಮ್ ಎಫ್ ಇರುತ್ತೋ ಅದಕ್ಕೆ ನೀವು ಕನ್ಸಿಡರ್ ಮಾಡಬೇಕು ಡೈರೆಕ್ಷನನ್ನು. ಇದಕ್ಕೂ ಕೊಡ್ಬೋದು, ಬಟ್ ನೀವು ಕೊಟ್ಟಾಗ ಏನಾಗುತ್ತೆ, ನೆಗೆಟಿವ್ ಬರುತ್ತೆ ಆನ್ಸರು. ಬೆಟರ್ ಏನಾಗುತ್ತೆ ಅಂದರೆ ಹೈಯರ್ ಇ ಎಮ್ ಎಫ್ ಇರ್ತಕ್ಕಂಥದ್ದಿಗೆ ತೊಗೋಬೇಕು. ಸೇ ಫಾರ್ ಎಕ್ಸಾಂಪಲ್, ಇಲ್ಲಿ ಏನಾದರೂ ನಿಮಗೆ ಇಂಟರ್ನಲ್ ರೆಸಿಸ್ಟರ್ ಕೊಟ್ಟಿದ್ದಾರೆ, ಸೇ 1 ಓಮ್ ಅಂತ ಕೊಟ್ಟಿದ್ದಾರೆ. 1 ಓಮ್ ಅಂತ ಕೊಟ್ಟಾಗ ನೀವು ಡೈರೆಕ್ಷನ್ ಕೊಡಬೇಕಾದ್ರೆ ನೋಡಿ, ಇಲ್ಲೂ ಕೂಡ ಕರೆಂಟ್ ಈಗ ಬರ್ತಾ ಇದೆ, ಈ ಸೆಲ್ಲಲ್ಲೂ ಕೂಡ ಹೋಗ್ತಕ್ಕಂಥದ್ದು ಐ ಕರೆಂಟೆ. ಹಾಗಾಗಿ -i ಇಂಟು ಆರ್ ಇದನ್ನು ಕೂಡ ಇದ್ರ ಜೊತೆ ಆ್ಯಡಪ್ ಮಾಡ್ಕೋಬೇಕು ಯಾವಾಗ ಇಂಟರ್ನಲ್ ರೆಸಿಸ್ಟರ್ನ ಕೊಟ್ಟಾಗ. ಸೊ ಈ ಥರ ಕ್ವಶನ್ಸು ನಿಮ್ಮ ಎಕ್ಸಾಮಿನೇಷನ್ಗೆ ಸ್ವಲ್ಪ ಇಂಪಾರ್ಟೆಂಟ್. ನೆಕ್ಸ್ಟು ವೀಟ್ಸ್ಟೋನ್ ನೆಟ್ವರ್ಕಲ್ಲೂ ನಿಮಗೆ ಪ್ರಾಬ್ಲಮ್ಸ್ ಬರುತ್ತೆ. ಇಲ್ಲಿ ಏನಾಗಿರುತ್ತೆ ಅಂದರೆ ಸೆಲ್ಸ್ನ ಈ ರೀತಿ ರೆಸಿಸ್ಟರ್ನ ಈ ರೀತಿ ಕನೆಕ್ಟ್ ಮಾಡಿರ್ತಾರೆ. ಇಲ್ಲೇನಾಯ್ತು, ಒಂದು ಗ್ಯಾಲ್ವನೋಮೀಟರ್ ಇರುತ್ತೆ, ಸೆಲ್ ಆಫ್ ಇ ಎಮ್ ಎಫಿಗೆ ಕನೆಕ್ಟ್ ಮಾಡಿರುತ್ತೆ. ದಿಸ್ ಇಸ್ ಇ ಎಮ್ ಎಫ್. ಪಿ ಸೇ ಇದನ್ನು ಕ್ಯೂ ಅಂತ ತೊಗೊಳ್ಳೋಣ, ಇದನ್ನು ಆರ್ ಅಂತ ತೊಗೊಳ್ಳೋಣ. ಇಲ್ಲಿ ನೀವು ಬ್ಯಾಲೆನ್ಸಿಂಗ್ ಕಂಡೀಷನ್ನ ಚೆಕ್ ಮಾಡಬೇಕು. ಫಸ್ಟ್ ಬ್ಯಾಲೆನ್ಸಿಂಗ್ ಕಂಡೀಷನ್ ಏನು, P/Q ಇಸ್ ಈಕ್ವಲ್ ಅಥವಾ P/R ಇಸ್ ಈಕ್ವಲ್ ಟು Q/S ಅಥವಾ P/Q ಇಸ್ ಈಕ್ವಲ್ ಟು R/S. ಇದ್ರ ರೇಷಿಯೋ ಇಸ್ ಈಕ್ವಲ್ ಟು ದಿಸ್ ರೇಷಿಯೋ ಅಥವಾ ಇವೆರಡು ರೇಷಿಯೋ ಇವೆರಡಕ್ಕೆ ಈಕ್ವಲ್ ಆಗಿದ್ರೆ
ಅದು ಬ್ಯಾಲೆನ್ಸಿಂಗ್ ಕಂಡೀಷನ್. ಯಾವಾಗ ಸರ್ಕ್ಯೂಟು ಬ್ಯಾಲೆನ್ಸ್ ಆಗುತ್ತೋ ಈ ರೆಸಿಸ್ಟರ್ನ ನೀವು ಎಲಿಮಿನೇಟ್ ಮಾಡ್ಬೋದು. ಇದನ್ನು ಎಲಿಮಿನೇಟ್ ಮಾಡಿ, ಇವೆರಡು ಏನಾಯಿತು ಸೀರೀಸಲ್ಲಾಯಿತು, ಇವೆರಡು ಸೀರೀಸಲ್ಲಾಯಿತು, ದೆನ್ ಪ್ಯಾರಲಲ್ ಮಾಡಿದರೆ ನಿಮಗೆ ಸರ್ಕ್ಯೂಟ್ ಬ್ಯಾಲೆನ್ಸ್ ಆಗೋದು ಸಿಗ್ತದೆ. ನೋಡಿ, ಮೋಸ್ಟ್ ಪ್ರಾಬಲಿ ಈ ವರ್ಷ ಈ ಥರ ಕ್ವಶನ್ಸ್ ಕೇಳೋದು ರೇರು. ಯಾಕಂದರೆ ಸೀರೀಸು ಪ್ಯಾರಲಲ್ ಕಂಡೀಷನ್ನ ತೆಗ್ದಿರೋದ್ರಿಂದ, ಈ ನಿಮಗೆ ಸೀರೀಸು ಪ್ಯಾರಲಲ್ ಇಲ್ಲ ಆಗಿರೋದ್ರಿಂದ ಕೇಳೋದು ರೇರು. ಆದರೂ ನೆನ್ಪಿಟ್ಕೊಳ್ಳಿ, ಯಾವಾಗ ಸರ್ಕ್ಯೂಟು ಬ್ಯಾಲೆನ್ಸ್ ಆಗುತ್ತೋ ಆವಾಗ ನೀವೇನು ಮಾಡ್ಬೋದು, ಈ ಮಿಡಲಲ್ಲಿ ಇರ್ತಕ್ಕಂಥ ಎಷ್ಟೇ ರೆಸಿಸ್ಟರ್ ಕನೆಕ್ಟ್ ಮಾಡಲಿ ಅದನ್ನು ಎಲಿಮಿನೇಟ್ ಮಾಡ್ಬೋದು. ಸೊ ಈ ರೀತಿ ನಾವು ಈಕ್ವಿವೆಲೆಂಟ್ ರೆಸಿಸ್ಟರ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡಿ, ಮೀಟರ್ ಬ್ರಿಡ್ಜ್ ಅನ್ನೋದು ಇಟ್ ಈಸ್ ಅ ಪ್ರಾಕ್ಟಿಕಲ್ ಫಾರ್ಮ್ ಆಫ್ ವೀಟ್ಸ್ಟೋನ್ ನೆಟ್ವರ್ಕು. ಇದು ಕೂಡ ಬೇಸ್ಡ್ ಆನ್ ದ ವೀಟ್ಸ್ಟೋನ್ ನೆಟ್ವರ್ಕ್. ಇಲ್ಲಿ ಏನಾಗಿರುತ್ತೆ ಅಂದರೆ, ಇಲ್ಲಿ ಒಂದು ರೆಸಿಸ್ಟರ್ನ ಕನೆಕ್ಟ್ ಮಾಡಿರ್ತೀವಿ, ದೆನ್ ಅನದರ್ ಒನ್ ಇಲ್ಲಿ ರೆಸಿಸ್ಟರ್ನ ಕನೆಕ್ಟ್ ಮಾಡಿರ್ತೀವಿ, ದೆನ್ ಇಟ್ ಈಸ್ ಕನೆಕ್ಟೆಡ್ ಟು ದಿ ಪವರ್ ಸಪ್ಲೈ ಆ್ಯಂಡ್ ಪ್ಲಗ್ ಕೀ. ಇದನ್ನು ನಾನು ಎಸ್ ಅಂತ ತೊಗೊಳ್ತೀನಿ, ಇದನ್ನು ನಾನು ಆರ್ ಅಂತ ತೊಗೊಳ್ತೀನಿ. ನಾವು ಇದು ಎಸ್ ಅನ್ನೋದು ಅನ್ನೋನ್ ರೆಸಿಸ್ಟರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ನೋನ್ ರೆಸಿಸ್ಟರು. ಐ ವಿಲ್ ಟೇಕ್ ಇದ್ರ ಟೋಟಲ್ ಲೆಂತ್ ನಾವು 1 ಮೀಟರ್ ಅಂತ ತೊಗೊಂಡ್ರೆ 1 ಮೀಟರ್, ದಿಸ್ ದ ಟೋಟಲ್ ಲೆಂತ್ ವಿಲ್ ಬಿ 1 ಮೀಟರ್. ನೋಡಿ, ಇದನ್ನು ಇಲ್ಲಿಂದ ಇಲ್ಲಿಗೆ ಇಲ್ಲೊಂದು ಬ್ಯಾಲೆನ್ಸಿಂಗ್ ಲೆಂತ್ ಬಂದಿದೆ ಅಂತ ತಿಳ್ಕೊಳ್ಳಿ. ಇದನ್ನು ಎಲ್ ಅಂತ ತೊಗೊಳ್ತೀನಿ. ಹಾಗಾಗಿ ಇದೇನಾಯಿತು 100 ಮೈನಸ್ ಎಲ್ ಆಯಿತು. 1 ಅಂದರೆ 100 ಸೆಂಟಿಮೀಟರ್, ಹಾಗಾಗಿ 100 ಸೆಂಟಿಮೀಟರ್ ಎಲ್. ಸೊ ರಿಲೇಷನ್ ಏನು ಬರುತ್ತಪ್ಪ ಅಂದರೆ ಆರ್ ಬೈ ಎಲ್ ಇಸ್ ಈಕ್ವಲ್ ಟು ಎಸ್ ಡಿವೈಡೆಡ್ ಬೈ 100 ಮೈನಸ್ ಎಲ್. ರೆಸಿಸ್ಟರ್ ಬೈ ಬ್ಯಾಲೆನ್ಸಿಂಗ್ ಲೆಂತ್ ಇಸ್ ಈಕ್ವಲ್ ಟು ರೆಸಿಸ್ಟರ್ ಬೈ ಬ್ಯಾಲೆನ್ಸಿಂಗ್ ಲೆಂತ್. ಸೊ ಆರ್ ಬೈ ಎಲ್ ಇಸ್ ಈಕ್ವಲ್ ಟು ಏನಾಯಿತು ಎಸ್ ಡಿವೈಡೆಡ್ ಬೈ 100 ಮೈನಸ್ ಎಲ್. ಸೊ ಫಾರ್ಮುಲಾ ಏನಾಯಿತು, ಆರ್ ಇಸ್ ಈಕ್ವಲ್ ಟು ಎಸ್ ಎಲ್ ಡಿವೈಡೆಡ್ ಬೈ 100 ಮೈನಸ್ ಎಲ್. ಓಕೆ, ದಿಸ್ ಇಸ್ ದ ಫಾರ್ಮುಲಾ. ಬ್ಯಾಲೆನ್ಸಿಂಗ್ ಲೆಂತ್ ಕೊಟ್ಬಿಡ್ತಾರೆ, ಎಕ್ಸ್ಟರ್ನಲ್ ರೆಸಿಸ್ಟರ್ ಕೊಟ್ಬಿಟ್ಟು ಈ ಅನ್ನೋನ್ ರೆಸಿಸ್ಟರ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಆರ್ ಇಸ್ ಈಕ್ವಲ್ ಟು 2 ಓಮ್ ಕೊಟ್ಟಿದ್ದಾರೆ, ನೋನ್ ರೆಸಿಸ್ಟರ್. ಬ್ಯಾಲೆನ್ಸಿಂಗ್ ಲೆಂತ್ ಇಸ್ ಫಾರ್ಮ್ಡ್ ಅಟ್ 45 ಸೆಂಟಿಮೀಟರ್ ಇಂದ ಲೆಫ್ಟ್ ಗ್ಯಾಪ್ ಅಂತ ಹೇಳ್ತಾರೆ, 45 ಸೆಂಟಿಮೀಟರ್. ದೆನ್ ಕ್ಯಾಲ್ಕುಲೇಟ್ ದ ಅನ್ನೋನ್ ರೆಸಿಸ್ಟರ್ ಅಂತ ಹೇಳ್ತಾರೆ. ಅನ್ನೋನ್ ರೆಸಿಸ್ಟರ್ ನೋಡಿ, ಆರ್ ಇಸ್ ಈಕ್ವಲ್ ಟು ಎಸ್ ಎಲ್ ಬೈ 100 ಮೈನಸ್ ಎಲ್. ಸೊ ಆರ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ 2, ಎಸ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಎಲ್ ಎಷ್ಟು 45 ಸೆಂಟಿಮೀಟರ್, ಸಾರಿ, ದಿಸ್ ಇಸ್ 100 ಮೈನಸ್ 45, ಅಲ್ಲಿಗೆ 55 ಆಗುತ್ತೆ. ಸಿಂಪ್ಲಿಫೈ ಮಾಡಿದರೆ ಎಸ್ ನಿಮಗೆ ಓಮಲ್ಲಿ ಸಿಗುತ್ತೆ. ನೆನ್ಪಿಟ್ಕೋಬೇಕು, ಈ ರೀತಿ ನೀವು ಮೀಟರ್ ಬ್ರಿಡ್ಜ್ನ ಕ್ವಶನ್ನ ಸಾಲ್ವ್ ಮಾಡ್ಬೋದು. ಈ ಮೀಟರ್ ಬ್ರಿಡ್ಜ್ ಬೇಸ್ಡ್ ಆನ್ ವೀಟ್ಸ್ಟೋನ್ ನೆಟ್ವರ್ಕ್. ರೆಸಿಸ್ಟರ್ ಬೈ ಬ್ಯಾಲೆನ್ಸಿಂಗ್ ಲೆಂತ್ ಇಸ್ ಈಕ್ವಲ್ ಟು ರೆಸಿಸ್ಟರ್ ಬೈ ಬ್ಯಾಲೆನ್ಸಿಂಗ್ ಲೆಂತ್. ನೆಕ್ಸ್ಟು ಪೊಟೆನ್ಷಿಯೋಮೀಟ್ರ್. ನೋಡಿ, ಇದು ಡೀಟೇಲಾಗಿ ಏನು ಅವಶ್ಯಕತೆ ಇಲ್ಲ, ಮತ್ತು ಕಲಿತಾ ಹೋದರೆ ತುಂಬಾ ಇದೆ, ನೀಟಿಗೆ ತುಂಬ ಜಾಸ್ತಿ ಕ್ವಶನ್ಸ್ ಬರುತ್ತೆ. ಬಟ್ ಪೊಟೆನ್ಷಿಯೋಮೀಟ್ರಲ್ಲಿ ನಿಮ್ಮ ಸಿ ಇ ಟಿ ಎಕ್ಸಾಮಿನೇಷನ್ಗೆ ಏನಿದೆ ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ದ ಎಂಡ್ಸ್ ಆಫ್ ದ ಸೆಲ್ ಇಸ್ ಈಕ್ವಲ್ ಟು ದ ಲೆಂತ್ ಬಿಟ್ವೀನ್ ದೋಸ್ 2 ಎಡ್ಸ್. ಇದನ್ನು ನಾವೇನಂತ ಕರಿತೀವಿ, ಪ್ರಿನ್ಸಿಪಲ್ ಆಫ್ ದ ಪೊಟೆನ್ಷಿಯೋಮೀಟರ್, ವಿ ಇಂಟು ಎಲ್. ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನೇಟ್ ಟು ಎಲ್. ನೆನ್ಪಿಟ್ಕೊಳ್ಳಿ, ಈ ಪೊಟೆನ್ಷಿಯೋಮೀಟರ್ ವಿಲ್ ಬಿ ಬೇಸ್ಡ್ ಆನ್ ದ ಪೊಟೆನ್ಷಿಯಲ್ ಗ್ರೇಡಿಯಂಟ್, ವಿ ಬೈ ಎಲ್ ಮೇಲೆ ಬೇಸ್ ಆಗಿದೆ. ಅಂದರೆ ಇದ್ರ ಮೇಲೆ ನಾವು ಆಲ್ಮೋಸ್ಟ್ ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಪೊಟೆನ್ಷಿಯಲ್ ಡಿವೈಡೆಡ್ ಬೈ ಲೆಂತ್, ಅಥವಾ ಪೊಟೆನ್ಷಿಯಲ್ ವೇರೀಸ್ ವಿತ್ ರೆಸ್ಪೆಕ್ಟ್ ಟು ಲೆಂತ್ ಆರ್ ಡಿಸ್ಟೆನ್ಸ್, ವಿ ಆರ್ ಕಾಲ್ ಇಟ್ ಆಸ್ ಎ ಪೊಟೆನ್ಷಿಯಲ್ ಗ್ರೇಡಿಯಂಟ್. ಪೊಟೆನ್ಷಿಯಲ್ ಅನ್ನೋದು ಸ್ಕೇಲಾರು, ಬಟ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅನ್ನೋದು ವೆಕ್ಟರ್. ಓಕೆ, ಇದ್ರ ಬಗ್ಗೆನ ಸ್ವಲ್ಪ ಐಡಿಯಾ ಇರಲಿ. ನಾನು ಇಲ್ಲಿ ಮೇಯ್ನಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 2 ಅಪ್ಲಿಕೇಶನ್ಸ್. 1, ಕಂಪ್ಯಾರಿಸನ್ ಆಫ್ ಇ ಎಮ್ ಎಫ್ ಆಫ್ ದ ಸೆಲ್. ಕಂಪ್ಯಾರಿಸನ್ ಆಫ್ ಇ ಎಮ್ ಎಫ್ ಆಫ್ ದ ಸೆಲ್ಲಲ್ಲಿ E1 ಬೈ E2 ಇಸ್ ಈಕ್ವಲ್ ಟು L1 ಬೈ L2 ಆಗಿರುತ್ತೆ. ಕಂಪ್ಯಾರಿಸನ್ ಆಫ್ ಇ ಎಮ್ ಎಫ್ ಆಫ್ ಸೆಲ್ E1 ಬೈ E2 ಇಸ್ ಈಕ್ವಲ್ ಟು L1 ಬೈ L2. ಡೈರೆಕ್ಟಾಗಿ ನಿಮಗೆ E1 E2 L1 ಕೊಟ್ಟು L2 ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. E2 ಕೊಟ್ಬಿಟ್ಟು E1 ಅನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ರೆ, ಇವೆರಡು ಕೊಟ್ಬಿಟ್ಟು ಈ ಥರ ಕ್ವಶನ್ಸು ಡೈರೆಕ್ಟಾಗಿ ಕೇಳಿದರೆ ಇದನ್ನು ನೆನ್ಪಿಟ್ಕೊಳ್ಳಿ, ಕಂಪ್ಯಾರಿಸನ್ ಆಫ್ ದ ಇ ಎಮ್ ಎಫ್ ಆಫ್ ದ ಸೆಲ್. ಅದೇ ಥರ ನಿಮಗೆ ಇನ್ನೊಂದು ಕ್ವಶನ್ನು ಕೇಳೋ ಚಾನ್ಸಸ್ಸು ತುಂಬಾ ಇದೆ. ದಟ್ ಈಸ್ ಟು ಕ್ಯಾಲ್ಕುಲೇಷನ್ ಆಫ್ ದ ಅನ್ನೋನ್ ರೆಸಿಸ್ಟರ್. ಕ್ಯಾಲ್ಕುಲೇಷನ್ ಆಫ್ ದ ಅನ್ನೋನ್ ರೆಸಿಸ್ಟರ್ ಅನ್ನೋದಕ್ಕಿಂತ ಇಂಟರ್ನಲ್ ರೆಸಿಸ್ಟರ್. ನೋಡಿ, ಇಂಟರ್ನಲ್ ರೆಸಿಸ್ಟರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಿಮಗೆ ಇರ್ತಕ್ಕಂಥ ಫಾರ್ಮುಲಾ. ಸೊ ಇಂಟರ್ನಲ್ ರೆಸಿಸ್ಟರ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇರ್ತಕ್ಕಂಥ ಫಾರ್ಮುಲಾ ನಿಮಗೆ ಆರ್ ಇಸ್ ಈಕ್ವಲ್ ಟು L1 ಮೈನಸ್ L2 ಡಿವೈಡೆಡ್ ಬೈ L2 ಇಂಟು ಎಕ್ಸ್ಟರ್ನಲ್ ರೆಸಿಸ್ಟರ್ ಆರ್. ಇದನ್ನು ನಿಮ್ಮ ಎಕ್ಸಾಮಿನೇಷನಲ್ಲೇ ಕೊಟ್ಟಿರ್ತಾರೆ. ನೋಡಿ, ಇಲ್ಲಿ ಆಲ್ಮೋಸ್ಟ್ ಸಮ್ಟೈಮ್ಸ್ ಏನಂತ ಹೇಳ್ತಾರೆ ಅಂದರೆ, L1 ಇಸ್ ದ ರೆಸಿಸ್ಟೆನ್ಸ್, L1 ಇಸ್ ದ ಬ್ಯಾಲೆನ್ಸಿಂಗ್ ಲೆಂತ್ ವೆನ್ ರೆಸಿಸ್ಟೆನ್ಸ್ ಇಸ್ ನಾಟ್ ರಿಮೂವ್ಡ್. ರೆಸಿಸ್ಟೆನ್ಸ್ನ ರಿಮೂವ್ ಮಾಡೋಕ್ಕಿಂತ ಮುಂಚೆ ನೀವು ಬ್ಯಾಲೆನ್ಸಿಂಗ್ ಲೆಂತನ್ನ ಚೆಕ್ ಮಾಡ್ತೀರಾ, ಅದು L1. ಯಾವಾಗ ನೀವು ರೆಸಿಸ್ಟರ್ನ ರಿಮೂವ್ ಮಾಡಿರ್ತೀರೋ ಅವಾಗ ಬರ್ತಕ್ಕಂಥ ಬ್ಯಾಲೆನ್ಸಿಂಗ್ ಲೆಂತು L2. ಡೈರೆಕ್ಟಾಗಿ ಕೊಟ್ಟರೆ L1 L2ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿ, ದೇರ್ ಇಸ್ ನೋ ಪ್ರಾಬ್ಲಮ್. ಬಟ್ ಕೊಡಲಿಲ್ದಾಗ L1 ಅನ್ನೋದು ಬ್ಯಾಲೆನ್ಸಿಂಗ್ ಲೆಂತ್ ವೆನ್
ರೆಸಿಸ್ಟೆನ್ಸ್ ಇಸ್ ನಾಟ್ ರಿಮೂವ್ಡ್, ರೆಸಿಸ್ಟೆನ್ಸ್ನ ರಿಮೂವ್ ಮಾಡಿದಾಗ ಬರ್ತಕ್ಕಂಥ ಬ್ಯಾಲೆನ್ಸಿಂಗ್ ಲೆಂತು L2 ಆಗಿರುತ್ತೆ. ನೋಡಿ ಈಗೂ ಕೊಡೋದು ಬದಲು ನಿಮಗೆ L1 ಅಂದರೆ ರೆಸಿಸ್ಟರ್ನ ನಾಟ್ ರಿಮೂವ್ ಮಾಡಿದಾಗ. ನೋಡಿ ಇದನ್ನು ಈಗೂ ಕರ್ತಾರೆ ಬ್ಯಾಲೆನ್ಸಿಂಗ್ ಲೆಂತ್ ವೆನ್ ದ ಸರ್ಕ್ಯೂಟ್ ಈಸ್ ಓಪನ್ ಸರ್ಕ್ಯೂಟಲ್ಲಿ ಇದ್ದಾಗ ಬ್ಯಾಲೆನ್ಸಿಂಗ್ ಲೆಂತ್ L1 ಅಂತ ಕರಿತೀವಿ. ರೆಸಿಸ್ಟೆನ್ಸ್ನ ರಿಮೂವ್ ಮಾಡಿದಾಗ ಬರ್ತಕ್ಕಂಥ ಬ್ಯಾಲೆನ್ಸಿಂಗ್ ಲೆಂತ್ L2, ದಟ್ ಈಸ್ ನಾವೇನಂತ ಕರಿತೀವಿ ಕ್ಲೋಸ್ಡ್ ಸರ್ಕ್ಯೂಟ್ ಅಂತ ಕರಿತೀವಿ. ಕ್ಲೋಸ್ಡ್ ಸರ್ಕ್ಯೂಟಲ್ಲಿ ಬರ್ತಕ್ಕಂಥದ್ದು L2 ಬ್ಯಾಲೆನ್ಸಿಂಗ್ ಲೆಂತು, ಓಪನ್ ಸರ್ಕ್ಯೂಟಲ್ಲಿ ಬರ್ತಕ್ಕಂಥದ್ದು L1 ಬ್ಯಾಲೆನ್ಸಿಂಗ್ ಲೆಂತ್. ಆಲ್ಮೋಸ್ಟ್ ನಿಮಗೆ ಡೈರೆಕ್ಟಾಗೆ ಕೊಡ್ತಾರೆ, L1 L2 ಕೊಟ್ಬಿಟ್ಟು ಎಕ್ಸ್ಟರ್ನಲ್ ರೆಸಿಸ್ಟರ್ ಕೊಟ್ಟು ಇಂಟರ್ನಲ್ ರೆಸಿಸ್ಟರ್ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಪ್ರಾಬ್ಲಮ್ಮು ನಿಮ್ಮ ಎಕ್ಸಾಮಿನೇಷನಲ್ಲಿ ಆಲ್ರೆಡಿ ಕೇಳಿದ್ದಾರೆ ಪ್ರೀವಿಯಸ್ ಇಯರು. ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ, ಅಲ್ಲೊಂದು ಹೋಗಿ ನೋಡಿದರೆ ನಿಮಗೆ ಈ ಥರ ಕ್ವಶನ್ಸು ಸಿಗ್ತದೆ. ಅದೇ ರೀತಿ E1 E2 ಇಸ್ ಈಕ್ವಲ್ ಟು L1/L2 ಮೇಲೂ ಕೂಡ ಪ್ರಾಬ್ಲಮ್ಸ್ ಕೇಳಿದ್ದಾರೆ. ನೆಕ್ಸ್ಟು ಲಾಸ್ಟ್ ಕಾನ್ಸೆಪ್ಟ್ ಇನ್ ಕರೆಂಟ್ ಎಲೆಕ್ಟ್ರಿಸಿಟಿ, ದಟ್ ಈಸ್ ಈಟಿಂಗ್ ಆ್ಯಂಡ್ ಕೆಮಿಕಲ್ ಎಫೆಕ್ಟ್ಸ್ ಆಫ್ ಕರೆಂಟ್. ನೋಡಿ ಈಟ್ ರಿಲೀಸ್ಡ್ ಇಸ್ ಈಕ್ವಲ್ ಟು I²RT ಪವರ್ ಇಂಟು ಟಿ ಅಂತ ಬರೀತೀವಿ. ವಾಟ್ ಈಸ್ ದ ಈಟ್ ಜನರೇಟೆಡ್, ದಟ್ ಇಸ್ ಜೌಲ್ಸ್ ಲಾ ಆಫ್ ಈಟಿಂಗ್. ಒಂದು ವೈರಲ್ಲಿ ಕರೆಂಟ್ ಫ್ಲೋ ಆಗೋದ್ರಿಂದ ಈಟ್ ಜನರೇಟ್ ಆಗುತ್ತೆ. ಎಷ್ಟು ಈಟ್ ಜನರೇಟ್ ಆಗುತ್ತೆ ಅಂದರೆ I²RT ಅಥವಾ ಪವರ್ ಇಂಟು ಟೈಮಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಈ ಕ್ವಶನ್ಸು ನಿಮ್ಮ ಎಕ್ಸಾಮಿನೇಷನಲ್ಲಿ ಡೈರೆಕ್ಟಾಗಿ ಬರ್ಬೋದು. ನೆಕ್ಸ್ಟು ನೋಡಿ ಒಂದಿಷ್ಟು ಬಲ್ಬ್ಗಳು ಸೀರೀಸಲ್ಲಿ ಏನಾದರೂ ಕನೆಕ್ಟ್ ಆಗಿದ್ರೆ, ಬಲ್ಬ್ ಸೀರೀಸಲ್ಲಿ ಕನೆಕ್ಟ್ ಆಗಿದೆ, ಸೇ P1 P2 P3 ಆರ್ ದ ಪವರ್ಸ್ ಆಫ್ ದೀಸ್ ಬಲ್ಬ್ಸ್. ಸೀರೀಸಲ್ಲಿ ಕನೆಕ್ಟ್ ಆದಾಗ ಎಫೆಕ್ಟಿವ್ ಪವರ್ ಏನಾಗಿರುತ್ತೆ ಅಂದರೆ 1/P1 + 1/P2 + 1/P3 ಆಗಿರುತ್ತೆ. ದಿಸ್ ಇಸ್ ದ ಎಫೆಕ್ಟಿವ್ ಪವರ್. ನೆನ್ಪಿಟ್ಕೋಬೇಕು, ಎಫೆಕ್ಟಿವ್ ಪವರ್ನ ನಾವು ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಲ್ಲ ಬಲ್ಬ್ಸಿಗೂ ಸೇಮ್ ಪವರ್ ಆಗಿತ್ತು ಅಂದರೆ P ಏನು ಬರುತ್ತೆ, ನೀವು ನೋಡಿ 1/P ಇಸ್ ಈಕ್ವಲ್ ಟು N/P ಆಗುತ್ತೆ. ಸೊ N/P, P ಎಫೆಕ್ಟಿವ್ ಅಂತ ತಗೊಳ್ಳೋಣ. ಅಲ್ಲಿಗೆ P ಎಫೆಕ್ಟಿವ್ ಆರ್ P ಇನ್ ದ ಸೀರೀಸ್ ಕೇಸಿಸ್ P/N ಆಗಿರುತ್ತೆ. ದಿಸ್ ಈಸ್ ಪವರ್. ನಾವೇನು ಮಾಡಬೇಕು, ಸೀರೀಸಲ್ ಕೇಸಲ್ಲಿ ನಮಗೆ ಎಫೆಕ್ಟಿವ್ ಪವರು 1/P ಇಸ್ ಈಕ್ವಲ್ ಟು 1/P1 + 1/P2 + 1/P3. ನೋಡಿ ನಿಮ್ಮ ಎಕ್ಸಾಮಿನೇಷನಲ್ಲಿ ಗ್ಲೋ ಕೇಳ್ತಾರೆ ಅಥವಾ ಬ್ರೈಟ್ನೆಸ್ ಆಫ್ ದ ಬಲ್ಬ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ. ನೋಡಿ ಬ್ರೈಟ್ನೆಸ್ ಆಫ್ ದ ಬಲ್ಬ್, ಬ್ರೈಟ್ನೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ದ ಬಲ್ಬ್. ಎಷ್ಟು ಜಾಸ್ತಿ ಪೊಟೆನ್ಷಿಯಲ್ ಡ್ರಾಪ್ ಆಗಿದ್ರೆ ಬಲ್ಬ್ ಮೋರ್ ಗ್ಲೋ ಆಗುತ್ತೆ, ಅಥವಾ ಮೋರ್ ಪೊಟೆನ್ಷಿಯಲ್ ಡ್ರಾಪಿಗೆ ಏನಾಗಿರಬೇಕು, ರೆಸಿಸ್ಟೆನ್ಸ್ ಜಾಸ್ತಿ ಇರಬೇಕು. ರೆಸಿಸ್ಟೆನ್ಸ್ ಜಾಸ್ತಿ ಇದ್ದರೆ ಬಲ್ಬ್ ಜಾಸ್ತಿ ಗ್ಲೋ ಆಗುತ್ತೆ. ಅಥವಾ ಪವರ್ ರೇಟೆಡ್ ಪವರ್ ತುಂಬ ಕಡಿಮೆ ಇತ್ತು ಅಂದರೆ ನಮಗೆ ಬಲ್ಬ್ ಕಡಿಮೆ ಗ್ಲೋ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಪವರ್ ರೇಟೆಡ್ನೇ ಇಷ್ಟು ಕೊಟ್ಟಿರ್ತಾರೆ, 20 ವ್ಯಾಟ್ ಅಂತ ಕೊಟ್ಟಿರ್ತಾರೆ. ಓಕೆ, ನಮಗೆ ಕರೆಂಟ್ ಬರುತ್ತೆ, ಕರೆಂಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ರೇಟೆಡ್ ಪವರ್, ರೆಸಿಸ್ಟೆನ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ, ಪವರ್ ಇಸ್ ಈಕ್ವಲ್ ಟು I²R. ಸೊ R ಇಸ್ ಈಕ್ವಲ್ ಟು ಏನಾಗುತ್ತೆ ನಿಮಗೆ P/I² ಆಗುತ್ತೆ. ಪವರ್ ಇಸ್ ಈಕ್ವಲ್ ಟು I²R. I ಕೊಟ್ಟಿಲ್ಲ ಅಂತ ಅಂದಾಗ ಪವರ್ ಇಸ್ ಈಕ್ವಲ್ ಟು V²/R ಯೂಸ್ ಮಾಡ್ತೀರಿ, ಯಾಕಂದರೆ ವೋಲ್ಟೇಜ್ ಗೊತ್ತಿರುತ್ತೆ. R ಇಸ್ ಈಕ್ವಲ್ ಟು ಏನಾಯಿತು, V²/P ಬರುತ್ತೆ. ಸೊ ನಿಮಗೆ ರೇಟೆಡ್ ಪವರ್ ರೆಸಿಸ್ಟೆನ್ಸ್ನ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಏನಾಯಿತು, ಪವರ್ ಆಯಿತು. ಈ ಥರ ನೀವು ಎಕ್ಸಾಮಿನೇಷನಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸೇ ಫಾರ್ ಎಕ್ಸಾಂಪಲ್ ನಿಮಗೆ ಈ ಥರ ಕ್ವಶನ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. 3 ಬಲ್ಬ್ ಕೊಟ್ಟಿದ್ದಾರೆ, ಇದ್ರದ್ದು 20 ವ್ಯಾಟ್ ಇದೆ, 40 ವ್ಯಾಟ್ ಇದೆ, ಇದ್ರದ್ದು 10 ವ್ಯಾಟ್ ಇದೆ ಅಂತ ತಿಳ್ಕೊಳ್ಳಿ. ದಿಸ್ ಇಸ್ ಕನೆಕ್ಟೆಡ್ ಟು ಎ ಸೆಲ್ ಆಫ್ EMF. ಒಂದು 100 ವೋಲ್ಟ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ನಿಮಗೆ ಇದನ್ನು ಕೊಟ್ಟಿರ್ತಾರೆ, 20 ವ್ಯಾಟು 80 ವೋಲ್ಟ್ ಬ್ಯಾಟ್ರಿ, ಇದು 80 ವೋಲ್ಟ್ ಇದೆ, ಇದು 80 ವೋಲ್ಟ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಯಾವ ಬಲ್ಬ್ ಮೋರ್ ಗ್ಲೋ ಆಗ್ತಿದೆ, ಮೋರ್ ಗ್ಲೋ ಅಥವಾ ಬ್ರೈಟ್ನೆಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಬ್ರೈಟ್ನೆಸ್ ಇಸ್ ಡೈರೆಕ್ಟ್ಲಿ ಅಥವಾ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರೇಟೆಡ್ ಪವರ್. ಸೊ ರೇಟೆಡ್ ಪವರ್ ನೋಡಿ, ಇದು 20 ವ್ಯಾಟ್ ಇದೆ, ಇದು 40 ಇದೆ, ಇದು 10 ವ್ಯಾಟ್ ಇದೆ. ಸೊ 10 ವ್ಯಾಟ್ ಇಸ್ ಕಡಿಮೆ ಆಯ್ತಲ್ವಾ, 10 ವ್ಯಾಟ್ ಕಡಿಮೆ ಆಯ್ತು. ಸೊ 10 ವ್ಯಾಟ್ ಕಡಿಮೆ ಆಗಿರೋದ್ರಿಂದ ಬ್ರೈಟ್ನೆಸ್ ಏನಾಗಿರುತ್ತೆ, 10 ವ್ಯಾಟಿಗೆ ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಇದು ಕಡಿಮೆ ಆದಷ್ಟು ಬ್ರೈಟ್ನೆಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ 40 ವ್ಯಾಟಿಗೆ ಬ್ರೈಟ್ನೆಸ್ ಕಡಿಮೆ ಆ್ಯಸ್ ಕಂಪೇರ್ ಟು 20 ವ್ಯಾಟ್. ಈ ಥರ ಕ್ವಶನ್ಸು ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ. ಅದೇ ಥರ ಪ್ಯಾರಲಲ್ ಕಾಂಬಿನೇಷನ್ ಮಾಡಿದಾಗ ನೋಡಿ, ನೆನ್ಪಿಟ್ಕೊಳ್ಳಿ, ಪ್ಯಾರಲಲ್ ಕಾಂಬಿನೇಷನಲ್ಲಿ ಪವರ್ ಆ್ಯಡ್ ಅಪ್ ಆಗುತ್ತೆ, P1 + P2 + P3 ಆಗುತ್ತೆ. ಸೊ N ಸೆಲ್ಸ್ನ N ಬಲ್ಬ್ಸ್ ಹ್ಯಾವಿಂಗ್ ಎ ಸೇಮ್ ಪವರ್ ಆಗಿದ್ರೆ P ಇಸ್ ಈಕ್ವಲ್ ಟು, ಇನ್ ದ ಕೇಸ್ ಆಫ್ ಪ್ಯಾರಲಲ್, N × P ಆಗಿರುತ್ತೆ. ಇಲ್ಲಿ ಬ್ರೈಟ್ನೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರೇಟೆಡ್ ಪವರ್. ಯಾವುದಕ್ಕೆ ಪವರ್ ಜಾಸ್ತಿ ಇರುತ್ತೋ ಅದಕ್ಕೆ ಬ್ರೈಟ್ನೆಸ್ ಜಾಸ್ತಿ, ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್. ನೋಡಿ, ಬ್ರೈಟ್ನೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರೇಟೆಡ್ ಪವರ್.
ಆ್ಯಂಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್. ರೇಟೆಡ್ ಪವರ್ ಇಸ್ ಈಕ್ವಲ್ ಟು ನೀವೇನು ಬರೀತಾರೆ V²/R ಅಂತ ಬರೀತಾರೆ. ಪವರ್ ಇಸ್ ಈಕ್ವಲ್ ಟು V²/R. ಸೊ ಯಾವುದಕ್ಕೆ ರೇಟೆಡ್ ಪವರ್ ತುಂಬ ಜಾಸ್ತಿ ಇರುತ್ತೋ ಅದಕ್ಕೆ ಬ್ರೈಟ್ನೆಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ರೇಟೆಡ್ ಪವರ್ ಏನಾಯ್ತು ಇಲ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್ ಆಯಿತು. ಯಾವುದಕ್ಕೆ ರೆಸಿಸ್ಟೆನ್ಸು ಜಾಸ್ತಿ ಇರುತ್ತೋ ಅದಕ್ಕೆ ನಮಗೇನಾಗುತ್ತೆ ಬ್ರೈಟ್ನೆಸ್ ಕಡಿಮೆ ಇರುತ್ತೆ. ಇನ್ ದ ಕೇಸ್ ಆಫ್ ಪ್ಯಾರಲಲ್. ನೀವು ಸೀರೀಸಲ್ಲಿ ಏನು ಮಾಡಿದ್ರೆ ಅದ್ರ ಉಲ್ಟಾ ಇಲ್ಲಿ ಬರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ಲು 3 ಬಲ್ಬ್ಸ್ ಈ ರೀತಿ ಕನೆಕ್ಟ್ ಆಗಿದೆ ಸೀರೀಸಲ್ಲಿ. ಈ ರೀತಿ ಸೀರೀಸಲ್ಲಿ ಇದಕ್ಕೆ 20 ವ್ಯಾಟ್ ಇದೆ, ಇದಕ್ಕೆ 30 ವ್ಯಾಟ್ ಇದೆ, ಇದಕ್ಕೆ 40 ವ್ಯಾಟ್ ಇದೆ. ನೋಡಿ ಇದು 40 ವ್ಯಾಟು ಜಾಸ್ತಿ ನಮಗೆ ಏನಾಗಿದೆ ರೇಟೆಡ್ ಪವರ್ ಇದೆ. ಪವರ್ ಅಂದರೆ ರೇಟೆಡ್ ಪವರ್ ಅಂದರೆ ಇದು ರೇಟೆಡ್ ಪವರ್ ಜಾಸ್ತಿ ಇರೋದ್ರಿಂದ ಬ್ರೈಟ್ನೆಸ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಓಕೆ, ಈ ಥರ ಕ್ವಶನ್ಸು ಕೇಳೋ ಚಾನ್ಸಸ್ ನಿಮ್ಮ ಎಕ್ಸಾಮಿನೇಷನಲ್ಲಿದೆ.